ಸುವರ್ಣ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಇನ್ನೇನು ಗಣೇಶನ ಹಬ್ಬ ಅನ್ನೋದು ಬಂದೇ ಬಿಡ್ತು. ಊರಿನ ಎಲ್ಲ ಗಲ್ಲಿಗಳಲ್ಲೂ ಕೂಡ ಗಣೇಶನ ಪೆಂಡಾಲ್ಗಳದ್ದೇ ಕಾರ್ಬಾರು. ಇನ್ನು ಬೆಂಗಳೂರಲ್ಲಿ ನಡೆಯುವಂಥ ಗಣೇಶೋತ್ಸವದ್ದು ಒಂದು ತೂಕ ಆದರೆ ಬಸವನಗುಡಿಯ ಗಣೇಶೋತ್ಸವದ ಇನ್ನೊಂದು ತೂಕ. ಅದು ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರಿನ ಬಸವನಗುಡಿಯ ಶ್ರೀ ವಿದ್ಯಾರಣ್ಯ ಯುವಕರ ಸಂಘಕ್ಕೆ ಈಗ 50ರ ಸಂಭ್ರಮ. ಡಿವಿಜಿ ರಸ್ತೆಯಲ್ಲಿರುವ ಈ ಸಂಘದಲ್ಲಿ ನಾಡಿನ ಹೆಸರಾಂತ ಸಾಹಿತಿಗಳಾದ ಕೂರ ಸೀತಾರಾಮ ಶಾಸ್ತ್ರಿಗಳು, ಡಿವಿ ಗುಂಡಪ್ಪನಂಥವರು ಸದಸ್ಯರಾಗಿದ್ದರು. ಕಳೆದ 50 ವರ್ಷಗಳಿಂದ ಗಣೇಶನ ಹಬ್ಬದೊಂದಿಗೆ ಸಾಂಸ್ಕೃತಿಕ ರಸದೌತಣ ಉಣಬಡಿಸಿದ ಕೀರ್ತಿಗೆ ಈ ಸಂಘ ಪಾತ್ರವಾಗಿದೆ. ಈ ವಿದ್ಯಾರಣ್ಯ ಯುವಕ ಸಂಘ ಈಗ 51ನೇ ಬೆಂಗಳೂರು ಗಣೇಶೋತ್ಸವಕ್ಕೆ ಸಜ್ಜಾಗಿದೆ. ಕಳೆದ ವರ್ಷ ಬಸವನಗುಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಾಯಕಿ ಕರೀನಾ ಕಪೂರ್ ಡಾನ್ಸ್ ಮಾಡಿದ್ರು. ಸೋನು ನಿಗಮ್, ಶ್ರೇಯಾ ಘೋಷಲ್, ಇಳೆಯರಾಜರಂತಹ ದಿಗ್ಗಜರು ಹಾಡಿದ್ರು. ಈ ಬಾರಿಯೂ ಅದ್ದೂರಿ ಗಣೇಶೋತ್ಸವ ಆಚರಿಸಲು ಈ ಸಂಘ ಸಜ್ಜಾಗಿದೆ. ಗಣಪನ ಜೊತೆ ನಾವು ಅವ್ರ ತಂದೆ ಈಶ್ವರನ ನೋಡ್ಬೋದು. ಅದಲ್ಲದೆ ನಂದಿ ಅದೂ ಇದೆ. ಅದಲ್ಲದೆ ನಾವು ಪೂರಿ ಜಗನ್ನಾಥ ದೇವಸ್ಥಾನದ ಮಂದಿರ ಹೇಗಿದೆ ಅದನ್ನು ಒಂದು ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀವಿ. ಅದೊಂದು ಆಕರ್ಷಣೆ. ಅದಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಭಿನ್ನ ಬಗೆಯಾದ ನಮ್ಮ ದೇಶದ ಎಲ್ಲ ಮಹಾನ್ ಕಲಾವಿದರುಗಳು ಬಂದು ಪ್ರತಿ ದಿವಸ 11 ದಿವಸ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. 51ನೇ ಗಣೇಶೋತ್ಸವಕ್ಕೂ ಕೂಡ ಭರದಿಂದ ತಯಾರಿ ನಡೀತಾ ಇದೆ. ಸೆಪ್ಟೆಂಬರ್ 9ರಿಂದ 11 ದಿನಗಳ ಕಾಲ ನಡೆಯುವ ಉತ್ಸವಕ್ಕೆ ಬಸವನಗುಡಿಯ ಎಪಿಎಸ್ ಕಾಲೇಜಿನ ಆವರಣ ಸಜ್ಜಾಗ್ತಾ ಇದೆ. ಶ್ರೇಯಾ ಘೋಷಲ್, ದಲೇರ್ ಮೆಹಂದಿ, ವಿಜಯ್ ಜೇಸುದಾಸ್ ಮೊದಲಾದ ಕಲಾವಿದರು ಕಾರ್ಯಕ್ರಮ ನೀಡಲಿದ್ದಾರೆ. ಇದಕ್ಕಾಗಿ ವಿಶಾಲವಾದ ಪೆಂಡಾಲ್ ಹಾಕಲಾಗ್ತಿದೆ. ಆವರಣದಲ್ಲಿ ಒರಿಸ್ಸಾ ಕಲಾವಿದರ ಮನಸೆಳೆಯುವ ಮರಳು ಶಿಲ್ಪವು ಸಿದ್ಧವಾಗ್ತಾ ಇದೆ. दूसरे साल में हमने इधर 14 फीट के बनाए थे. अभी 16 फीट के गणपति बनने वाले हैं. नंदी बन गए हैं. आगे 3 दिन के बाद ये कंप्लीट होने वाला है. हम लोग ओडिशा से कटक से आए हैं. हम लोग इंटरनेशनल में पार्टिसिपेट किए थे. ಸಂಗೀತ ಕಾರ್ಯಕ್ರಮದ ಜೊತೆಗೆ ನಾಲಿಗೆಯಲ್ಲಿ ನೀರೂರಿಸುವ ಆಹಾರ ಉತ್ಸವ ಸಹ ಆಯೋಜಿಸಲಾಗಿದೆ. ದೇಶದ ಅತಿ ದೊಡ್ಡ ಗಣೇಶ ಉತ್ಸವ ಎನ್ನುವ ಖ್ಯಾತಿ ಹೊಂದಿರುವ ಬೆಂಗಳೂರು ಗಣೇಶ ಉತ್ಸವ ಧಾರ್ಮಿಕ ಭಾವನೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಸದೌತಣವೂ ನೀಡಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಈರಣ್ಣ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್.